ಹಿಂದುಳಿದ ವರ್ಗದ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಅವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿರುವ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗದ ನಾಯಕರಾದ ಮಾಲಿಕಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್, ಉಮೇಶ್ ಜಾಧವ್ ಇವರ ನಡೆಯನ್ನು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ಪ್ರೇಮ್ ಕುಮಾರ್ ಕೋಲಿ ಖಂಡಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ದಲಿತ ಸಮಾಜದವರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಬಹುಸಂಖ್ಯಾತರಾದ ಹಿಂದುಳಿದ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಜಿಲ್ಲೆಯ ಹಿರಿಯರು ಮತ್ತು ರಾಜ್ಯದಲ್ಲಿರುವ ಪಕ್ಷದ ವರಿಷ್ಠರು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಕಲಬುರಗಿ ಮಹಾನಗರಕ್ಕೆ ಲಿಂಗಾಯತ ಸಮಾಜದ ಚಂದು ಪಾಟೀಲ್ ಮತ್ತು ಹಿಂದುಳಿದ ವರ್ಗಕ್ಕೆ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಇವರನ್ನು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಬಹುತೇಕ ಆಯ್ಕೆ ಮಾಡಲಾಗಿತ್ತು. ಆದ್ರಿಂದ ಇವರು ಜಿಲ್ಲಾಧ್ಯಕ್ಷರ ನೇಮಕಾತಿ ಹೇಗಾದ್ರೂ ಮಾಡಿ ತಡೆಯಬೇಕು ಎಂಬ ಉದ್ದೇಶದಿಂದ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಇವರ ಮೇಲೆ ಒತ್ತಡ ಹಾಕಿ ಈ 3 ಜನ ಸೇರಿಕೊಂಡು ಬಹುತೇಕ ಖಚಿತವಾಗಿದ್ದ ಅವಣ್ಣ ಮ್ಯಾಕೇರಿ ಇವರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬದಲಿಸಿ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಇವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಲು ಕಾರಣೀಕರ್ತರಾದ ಉಮೇಶ್ ಜಾಧವ್ ಇವರ ನಡೆಯನ್ನು ಸಮಸ್ತ ಹಿಂದುಳಿದ ವರ್ಗ ಮತ್ತು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯು ಬಲವಾಗಿ ಖಂಡಿಸುತ್ತದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಇವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡದಂತೆ ಉದ್ದೇಶಪೂರ್ವಕವಾಗಿ ತಪ್ಪಿಸುವಂಥ ಕೆಲಸ ಶ್ರೀ ಮಾಲಿಕಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್ ಮತ್ತು MP ಉಮೇಶ್ ಜಾಧವ್ ಅವರು ಉದ್ದೇಶಪೂರ್ವಕವಾಗಿ ತಪ್ಪಿಸ್ಬಿಟ್ರು. ಇದು ಯಾಕೆ ತಪ್ಪಿಸ್ಯಾರಂದ್ರೆ ಇವರು ಕೋಲಿ ಸಮಾಜಕ್ಕೆ ತುಳಿಯೋಂಥ ಕೆಲಸ ಇದು ಫಸ್ಟ್ ಟೈಮ್ ಅಲ್ಲ. ಹೋದ ಸರಿ 2019ರಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಅವ್ರ ಜೊತೆ ಇದೇ ನಮ್ಮ ಸಮಾಜದ ಹಿರಿಯ ನಾಯಕರಾದ ಶರಣಪ್ಪ ತಳವರು ಪೈಪೋಟಿಯಲ್ಲಿ ಇದ್ದರು. ಅವ್ರದ್ದು ಆದೇಶ ಆಗ್ಯದನ್ನಂಥ ಮಾತುಗಳು ಕೇಳಿಬಂದವು. ಅದರ ಕೊನೆಯ ಕ್ಷಣದಲ್ಲಿ ಅಲ್ಲಿ ಕೂಡ 2019ರಲ್ಲಿ ಇದೇ ಸುಭಾಷ್ ಗುತ್ತೇದಾರ್ ಮತ್ತು ಮಾಲಿಕಯ್ಯ ಗುತ್ತೇದಾರ್ ಉಮೇಶ್ ಜಾಧವ್ ಅವರ ಮೇಲೆ ಒತ್ತಡ ಹಾಕಿ ಅಲ್ಲಿ ಕೂಡ ಕೈ ತಪ್ಪಿಸೋಂಥ ಕೆಲಸ ಮಾಡಿರು. ಈ ಸರಿ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಬಹುಸಂಖ್ಯಾತ ಕೋಲಿ ಸಮಾಜದ ನಾಯಕರಾದ ಅವಣ್ಣ ಮ್ಯಾಕೇರಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಆಲ್ರೆಡಿ ಬರೀ ಆದೇಶ ಹೊರಡಿಸೋದು ಅಥವಾ ಘೋಷಣೆ ಮಾಡೋದು ಅಷ್ಟೇ ಬಾಕಿ ಇತ್ತು. ಆ ಕ್ಷಣದಲ್ಲಿ, ಕೊನೆಯ ಕ್ಷಣದಲ್ಲಿ ಈ ಕೋಲಿ ಸಮಾಜ, ಹಿಂದುಳಿದ ವರ್ಗದ ಕೋಲಿ ಸಮಾಜದ ನಾಯಕ ಎಲ್ಲಿ ಪ್ರಬಲ ರಾಜಕಾರಣಿಯಾಗಿ ಬೆಳಿತಾನೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರಿಗೆ ಕೈ ತಪ್ಪಿಸೋಂಥ ಕೆಲಸ ಮಾಲಿಕಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್ ಮತ್ತು ಇವರು ಯಾರಪ್ಪ ಅಂದ್ರೆ MP ಅವ್ರ ಮೇಲೆ ಒತ್ತಡ ಹಾಕಿ ಅವರಿಗೆ ಕೈ ತಪ್ಪಿಸೋಂಥ ಕೆಲಸ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 2ನೇ ಟೈಮ್ನೂ ಅಲ್ಲ. ದಿವಂಗತ ವಿಠ್ಠಲ್ ಹೇರೂರವ್ರು ಇದ್ದಾಗ ಅವರಿಗೂ ಕೂಡ ಮಾರಣಾಂತಿಕ ಹಲ್ಲೆ ಆಗಿತ್ತು. ಆದರೆ ನಮ್ಮ ಸಮಾಜ ಎಲ್ಲಿ ಮುಂದೆ ಬರಬಾರ್ದು ಅನ್ನೋದು ಒಂದು ಉದ್ದೇಶ ಈ ಕಲಬುರಗಿ ಜಿಲ್ಲೆಯಲ್ಲಿ ನಡೀಲತ್ತದ. ಕೋಲಿ ಸಮಾಜ ಮುಂದೆ ಬಂತಂದ್ರೆ ಅಥವಾ ಕೋಲಿ ಸಮಾಜದ ನಾಯಕರು ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಪದೇ ಆಲತ್ತವ. ಇವ್ರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಆವಾಗ ಮೊದಲಿಂದ ಆ ಟೈಮ್ನಾಗ ಏನೇನು ಗೊತ್ತಾಗಿಲ್ಲ. ಈಗ ಸಮಾಜ ಏನು ತುಳಿಯಕ್ಕಂಥ ಕೆಲಸ ಮಾಡಕತ್ತಾರ. ಅವ್ರು ಯಾರೇ ಇರಲಿ, ಅವ್ರಿಗೆ ನಾವು ಇದು ಏನು ತಪ್ಸಂಥ ಕೆಲಸ ಆಗ್ಯದ, ಅವ್ರು ಯಾರು ತಪ್ಸ್ಯಾರ ಅವರೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಆದೇಶವನ್ನು ಹಿಂಪಡೆದು, ಜಿಲ್ಲಾಧ್ಯಕ್ಷ ಆದೇಶವನ್ನು ಹಿಂಪಡೆದು ಪುನರ್ ಆಯ್ಕೆ ಮತ್ತು ಮರು ಆಯ್ಕೆಯಾಗಿ BJP ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅವಣ್ಣ ಮ್ಯಾಕೇರಿ ಅವರಿಗೆ ಕೊಡಬೇಕಂತ ಹೇಳಿಸಿ ನಾವು ಇಲ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.